ನಮಸ್ಕಾರ. ನಾನು ಜಯಕುಮಾರ್ ಪೊಲೀಸ್ ಇನ್ಸ್ಪೆಕ್ಟರು. ನಮ್ಮ ಒಂದು ಗುಂಡ್ಲುಪೇಟೆ ತಾಲೂಕಿನಲ್ಲಿ 1 ಎಕರೆ ಜಮೀನಿತ್ತು. ಅದಕ್ಕೆ ಅಂತರ್ಜಲ ಮಟ್ಟ ಕಡಿಮೆ ಇದ್ದು ಬೋರ್ವೆಲ್ನಲ್ಲಿ ನೀರು ಕಡಿಮೆ ಇತ್ತು. ಹಾಗಾಗಿ ನಾನು ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಎನ್ ಜೆ ದೇವರಾಜ ರೆಡ್ಡಿ ಅವರ ಚಾನಲ್ನನ್ನು ನೋಡಿ ಈ ಬೋರ್ವೆಲ್ ರೀಚಾರ್ಜ್ ಹೇಗೆ ಮಾಡಬೇಕು, ಅಂತರ್ಜಲ ಮರುಪೂರಣ ಹೇಗೆ ಮಾಡಬೇಕು ಅನ್ನೋದನ್ನು ಅಧ್ಯಯನ ಮಾಡಿ ಈ ದಿವಸ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರ ತಜ್ಞರ ತಂಡದಿಂದ ನಮ್ಮ ಜಮೀನಿನಲ್ಲಿ ಇವತ್ತು ಬೋರ್ವೆಲ್ ರೀಚಾರ್ಜ್ ಅವರ ತಂಡದವರು ಸೇರಿಕೊಂಡು ಬೋರ್ವೆಲ್ ರೀಚಾರ್ಜನ್ನು ಪೂರ್ಣಗೊಳಿಸಿರ್ತಾರೆ. ಆದ್ದರಿಂದ ಇದು ಮುಂದಿನ ದಿನಗಳಲ್ಲಿ ಯಾವ ಥರ ಪ್ರಗತಿ ತೋರಿಸುತ್ತೆ ಅನ್ನೋದನ್ನು ನಂತರ ನೋಡೋಣ. ಬಟ್ ಚೆನ್ನಾಗಿ ಇವರೆಲ್ಲ ಚಿತ್ರದುರ್ಗದಿಂದ ಇಷ್ಟು ದೂರ ಬಂದು ಚೆನ್ನಾಗಿ ಇವರು ಕೆಲಸ ಮಾಡಿಕೊಟ್ಟಿದ್ದಾರೆ. ಭಾಳ ಖುಷಿಯಾಗಿದೆ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು. ಇವರು ಜಯಕುಮಾರ್ ಅಂತ ಪೊಲೀಸ್ ಇನ್ಸ್ಪೆಕ್ಟರ್. ಇವರು ಗುಂಡ್ಲುಪೇಟೆಯಲ್ಲಿ ಹತ್ತಿರದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಇವರ ಬೋರ್ಡ್ನ ರೀಚಾರ್ಜ್ ಮಾಡ್ತಕ್ಕಂಥ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಅಂದರೆ ಅತಿ ಹೆಚ್ಚು ಮಳೆ ಬರ್ತಕ್ಕಂಥ ಒಂದು ಜಿಲ್ಲೆ, ಅತಿ ಹೆಚ್ಚು ಕಾಡನ್ನು ಹೊಂದಿರತಕ್ಕಂಥ ಒಂದು ಜಿಲ್ಲೆ ಅಂತ ಹೆಸರಿದೆ. ಆದರೂ ಮಳೆಯ ಕೊರತೆ, ಅಂತರ್ಜಲದ ಕುಸಿತ ಬೇರೆ ಕಡೆಗಿಂತಲೂ ಭಾಳಷ್ಟಿದೆ. ಇಂತಹ ಜಾಗದಲ್ಲಿ ಇವರು ಇನ್ಸ್ಪೆಕ್ಟ್ರು ಎಷ್ಟೇ ನೀರು ಬಂದಿರಲಿ ಅವ್ರ ಬೋರ್ಗೆ ರೀಚಾರ್ಜ್ ಮಾಡ್ಕೊಳ್ಬೇಕು, ಮತ್ತೆ ಬೋರ್ಗೆ ಕೊಡಿಸ್ಬೋದು ಅಂತೇಳಿ ವಿಜಯಕುಮಾರ್ ಅವರು ಪರ ತೊಟ್ಟು ನಮ್ಮನ್ನು ಚಿತ್ರದುರ್ಗದಿಂದ ಅವರ ಜಮೀನಿಗೆ ಕರೆಸಿ ಅದಕ್ಕೆ ಬೇಕಾದಂಥ JCBಗಳಾಗ್ಬೋದು, ಕಲ್ಲು ಜಲ್ಲಿ ಬಳ್ಳಿ ಎಲ್ಲ ಜೋಡಿಸಿ ಮರುಪೂರ್ಣ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಈ ಒಂದು ಭಾಗದಲ್ಲಿ ಸಾಕಷ್ಟು ಮಳೆ ಬರ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ನಾವು ರೀಚಾರ್ಜ್ ಮಾಡ್ಕೊಂಡ್ರೆ ಒಳ್ಳೆ ನೀರನ್ನ ಪಡಿಬೋದಕ್ಕೆ ಇವರೇ ಒಂದು ಮಾದರಿ. ನೀವು ಆ ಭಾಗಕ್ಕೆ ಹೋದಾಗ ಇವ್ರ ಜಮೀನಲ್ಲಿ ವಿಸಿಟ್ ಮಾಡ್ಬೋದು. ಇವರ ಅನುಭವವನ್ನು ಪಡೆಯೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆಯವರು ಈ ವಿಡಿಯೋ ನೋಡಿ ನಿಮಗೆ ಆಸಕ್ತಿ ಇದ್ದರೆ ಇವ್ರ ಜಮೀನು ವಿಸಿಟ್ ಮಾಡಿ ಇದಕ್ಕೆ ಬೇಕಾದ ಮಾರ್ಗದರ್ಶನ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ನಮಸ್ಕಾರ.